ಜನರಲಿ ಈ ಪ್ರಶ್ನೆ ನಾನು ಕೇಳ್ತಿರೋದು ಲೈಕ್ ಪ್ರೀತಿ ಅಂದಮೇಲೆ ಕೆಲವರು ಪ್ರೀತಿನ ಬೇರೆ ಬೇರೆ ರೀತಿ ವರ್ಣಿಸ್ತಾರೆ. ಬಟ್ ಇನ್ನು ಕೆಲವೊಂದಷ್ಟು ಕಮೆಂಟ್ಗಳು ನಾನು ನೋಡ್ತಾ ಹೋದೆ, ಪ್ರೀತಿಗೆ ನಿಜವಾಗ್ಲೂ ರಿಲಿಜಿಯನ್ ಅನ್ನೋದು ಮ್ಯಾಟ್ರ್ ಆಗತ್ತಾ ಅಂತ. ಜನರಲ್ ಕ್ವಶನ್ ಇದು. ಯಾಕಂದರೆ ತುಂಬ ಜನ ಕಮೆಂಟ್ಸ್ ಹಾಕೋದು ನಾನು ನೋಡಿದೆ, ಅಂದರೆ ಬೇರೆ ಥರದ್ದೆಲ್ಲ. ಸೊ ಡು ಯು ಥಿಂಕ್ ಸೊ, ಅಂದರೆ ಪ್ರೀತಿಗೆ ಅದು ಇದಾಗತ್ತಾ, ಮ್ಯಾಟ್ರ್ ಆಗತ್ತಾ ಅಂತ ಹೇಳಿ? ಯಾಕಂದರೆ ನಿಮ್ಮಿಬ್ರ ಬಗ್ಗೆನೇ ಒಂದಷ್ಟು ಕಮೆಂಟ್ಗಳು ಹಾಕೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ ಮಾಡೋದಾಗಿರ್ಬೋದು. ದಟ್ ಈಸ್ ವಾಟ್ ನಾನು ಒಂದು ಹೇಳ್ಬೇಕಂದ್ರೆ ಪ್ರೀತಿಯಲ್ಲಿ ರಿಲಿಜನ್ ಆ್ಯಕ್ಚುಲಿ ಮ್ಯಾಟ್ರ್ ಆಗಲ್ಲ. ಬಿಕಾಸ್ ನಾವು ಒಂದು ಮನುಷ್ಯನ ಪ್ರೀತಿ ಮಾಡ್ತೇವೆ ಅಂದರೆ, ನಾನು ಪರ್ಸ್ನಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಯಾರಿಗಾದ್ರು ಪ್ರೀತಿ ಮಾಡ್ತೀನಿ ಅಂತಂದರೆ ಅವ್ರಿಗೋಸ್ಕರ ನಾನು ಏನು ನನ್ನ ಹತ್ರ ಅದಷ್ಟೇ ಇರೋದು ಅಂದರೂ ಕೂಡ ಅದೂ ಅಕಸ್ಮಾತ್ ಆ ಮನುಷ್ಯಂಗೆ ಬೇಕಂದ್ರೆ ನಾನು ಕೊಟ್ಬಿಡ್ತೀನಿ. ಆ ಥರ ತುಂಬ ಮದರ್ಲಿ ನಾನು ಪ್ರೀತಿಯಲ್ಲಿ. ಸೊ ಅದಕ್ಕೆ ನನ್ಗೆ ಅವನೇ ಬೇಕು ಅಂದರೆ ಹೆಂಗಾದ್ರೂ ಅವನ್ನ ಪಡ್ಕೋತೀನಿ, ಯಾರನ್ನ ಎದುರಾಕೊಂಡು ನಾನು ಪಡ್ಕೋತೀನಿ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ಇಲ್ಲ, ಯಾರಿಗೂ ಎದುರಾಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಮ್ಮ ಫ್ಯಾಮಿಲಿ ನಮ್ಮಮ್ಮ, ಬಿಕಾಸ್ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ನಾನು ಒಂದ್ಸಲ ಕಣ್ಣಾಗ್ಬಿಟ್ಟು ಅಮ್ಮ ನೋಡಮ್ಮ ಈ ಥರ ಈ ಮನುಷ್ಯ ನನಗೆ ಬೇಕು, ಇಸ್ ಲೈಕ್ ಓಕೆ ನಿನಗೆ ಪಕ್ಕಾನಾ? ಬಿಕಾಸ್ ನಮ್ಮಂಗೆ ಗೊತ್ತು ನಾನು ತುಂಬ ಸ್ಮಾರ್ಟ್, ನಾನು ದುಡ್ಡಿನ ವಿಚಾರದಲ್ಲಿ ತುಂಬ ಸ್ಮಾರ್ಟ್ ಇದ್ದೀನಿ. ಅಂದರೆ ಎಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರೆ ನಂಗೆ ಏನು ಪ್ರಾಫಿಟ್ ಆಗುತ್ತೆ ಅಂತ. ಇನ್ನೊಂದು ವಿಚಾರ ಬಂದ್ಬಿಟ್ಟು ನಾನು ಒಂದು ಹಸ್ಬೆಂಡ್ ಅಥವಾ ನನ್ನ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋ ವಿಚಾರದಲ್ಲಿ ಹೆವಿ ಮೆಚೋರ್ಡ್ ಆಗಿದ್ದೀನಿ, ಹೆವಿ ಸ್ಮಾರ್ಟ್ ಆಗಿದ್ದೀನಿ. ಸೊ ಅದಕ್ಕೆ ನನಗೆ ಟು ಬಿ ಫ್ರ್ಯಾಂಕ್ ರಿಲಿಜಿಯನ್ ಮ್ಯಾಟ್ರ್ ಆಗಲ್ಲ ವೆನ್ ಐ ಆಮ್ ಇನ್ ಲವ್ ವಿತ್ ದಟ್ ಪರ್ಸನ್. ವೆರಿ ನೈಸ್. ನೀವೇನು ನನಗೆ ಆ ಥರ ಏನು ಮ್ಯಾಟ್ರ್ ಆಗಲ್ಲ. ಲೈಕ್ ಇವಾಗ ವಿ ಆರ್ ವೆರಿ ತುಂಬ ಮುಂದುವರೆದಿರೋ ಜನಗಳು ನಾವೆಲ್ಲ. ಇವಾಗ ನಾವು 1990s ಹೋಗ್ಬಿಟ್ಟು ನನಗೆ ಆ ಜಾತಿ ಆಗಲ್ಲ ಈ ಜಾತಿ ಆಗಲ್ಲ, ಐ ಡೋಂಟ್ ಥಿಂಕ್ ಸೊ. ನನಗೆ ಅದು ದೇವರ ನನಗೆ ಮುಂಚೆಯಿಂದ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ನನಗೆ ಇವಾಗಲೂ ಏನಂತ ಡಿಫ್ರೆನ್ಸ್ ಬರಲ್ಲ, ಮನುಷ್ಯರು. ಓಕೆ, ನೈಸ್, ವೆರಿ ನೈಸ್. ಓಕೆ, ಇನ್ನು ಲವ್ ಬ್ರೇಕಪ್ ಬಗ್ಗೆ ಹೇಳ್ತಾ ಇದ್ರಿ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ನಿಮ್ಮದು, ಸಕ್ಕದಾಗಿ ಮಾಡಿದ್ದೀರ ರೀ. ಲವ್ ಬ್ರೇಕಪ್ಪಿಂದ ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತೇಳಿ. ನೈಸ್, ವೆರಿ ನೈಸ್. ಹೇಳಿ ನಮಗೆ ಟಿಪ್ಸು, ಲವ್ ಬ್ರೇಕಪ್ ಆಗಿರೋರಿಗೆ. ಕಡೆಯಿಂದ ಒಂದಷ್ಟು ಟಿಪ್ಸ್, ಸಿಮ್ರಾನ್ ಕಡೆಯಿಂದ ಒಂದಷ್ಟು ಟಿಪ್ಸ್. ಸಿಮ್ರಾನ್ ಕೊಡ್ಲಿ, ಯಾಕಂದ್ರೆ ಇಬ್ರದ್ದು ಲೈಟ್ ಆಗಿದೆ, ಅದಕ್ಕೆ ಆಗ್ತಾನೆ ಇರುತ್ತೆ. ಇವತ್ತು ಕೆಡ್ದಾಗಿದೆ, ನಂದು ಆತರ ಏನ್ ಕೆಡ್ದಾಗ ನನ್ನ ಲೈಫಲ್ಲಿ ಏನ್ ಗೊತ್ತಾ, ಇವ್ರು ಬರಕ್ಕಿಂತ ಮುಂಚೆ ಬರೀ ಹಿಂಗೆ ಇದ್ದಿದ್ದು ಲೈಫ್. ಇವ್ರು ಬಂದಾದ್ಮೇಲೆ ಹಿಂಗೆ ಹಿಂಗೆ ಎಲ್ಲ ಡಿಸೈನ್ಸ್ ಆಗ್ಬಿಡ್ತು. ಇನ್ನೊಂದು ಪ್ರಶ್ನೆ ಸಿಮ್ರಾನ್, ಲವ್ ಬ್ರೇಕಪ್ ಆದಾಗ ಹುಡುಗರು ಎಣ್ಣೆ ಹೊಡಿತಾರಂತೆ, ಏನೋ ಭಾಳ ಫೀಲಲ್ಲಿ ಇರ್ತಾರಂತೆ, ಹಂಗಂತೆ ಹಿಂಗಂತ. ಆಯ್ತಾ, ಹುಡುಗಿರು ಬೇಜಾರಾಗ್ತಾರ್ತಾನೆ. ಹೌದು, ಲವ್ ಬ್ರೇಕಪ್ ಆದ್ರೆ ಹುಡುಗಿರು ಏನು ಅಷ್ಟೊಂದು ಫೀಲ್ ಆಗಲ್ಲ ಅಂತಾರೆ. ನಾವು ಹುಡುಗಿರು ಅಳ್ತೀವಿ ಬಿಟ್ರೆ, ಇವರಾದ್ರೆ ಎಣ್ಣೆ ಹೊಡೆದು ಮರ್ತು ಬಿಡ್ತಾರ, ಅದನ್ನ ನಾವು ಮರೆಯಕ್ಕಾಗಲ್ಲ. ಸೊ ಹೇಳಿ ನೀವು, ಹುಡುಗಿರಿಗೂ ಲವ್ ಬ್ರೇಕಪ್ ಆದಾಗ ಯಾವೆಲ್ಲ ಫೀಲಿಂಗ್ಸ್ ಇರುತ್ತೆ ಅಂತ. ಕೆಲವೊಂದ್ಸಲ ಇವ್ರ ಮಧ್ಯೆ, ನಿಮ್ಮಿಬ್ರು ಮಧ್ಯೆ ಆಗಿರ್ಬೋದು ಜಗಕ್ಕೆ. ಇಲ್ಲ, ನನಗೆ ಯಾವತ್ತೂ ಈ ತರ ಆಗಿಲ್ಲ. ಬಟ್ ನನಗೇನಂದ್ರೆ ಲವ್ ಬ್ರೇಕಪ್ ಹುಡುಗಿರಿಗಾದಾಗ ಯಾವ ತರ ಫೀಲ್ ಆಗುತ್ತೆ ಅಂತನಾ, ಲೈಕ್ ಅಡ್ವೈಸ್ಗಳು ಕೊಡಿ. ಯಾವ ರೀತಿ ಹೊರಗೆ ಬರಬೇಕು, ಓಕೆ ಓವರ್ಕಮ್ ಆಗ್ಬೇಕು ಅಂತಂದ್ರೆ ಹುಡುಗಿರ್ ಏನಂದ್ರೆ ಅವ್ರ ಮೇಲೆ ಫೋಕಸ್ ಮಾಡ್ಬೇಕು. ಹುಡುಗಂಗ್ ಈ ತರ ಬ್ರೇಕಪ್ ಆಯ್ತು, ಹುಡುಗನೇ ಏನು ಮಾಡಿರ್ಬೋದು ಅಲ್ಲಿ, ಗೊತ್ತಿಲ್ಲ, ವಿ ಕೆ ನಾಟ್ ಜಡ್ಜ್ ದೆ. ಸೊ ಒಂದೇನಾದ್ರು ಅಡ್ವೈಸ್ ಕೊಡ್ಬೇಕಂದ್ರೆ, ಆ ಹುಡುಗಿ ಇವಾಗ ಅಳ್ತಾ ಇದ್ದಾಳೆ ಅಂತಂದ್ರೆ ಹೊರಗೆ ಬರಬೇಕು. ಎಷ್ಟು ದಿನ ಅಂತ ಅಳ್ತಾರೆ? ಯಾಕಂದ್ರೆ ಅಪ್ಪ ಅಮ್ಮ ಇಲ್ವಾ, ಅಪ್ಪ ಅಮ್ಮ ದಿನ ನೋಡ್ತಾ ಇರ್ತಾರ. ಆ ಹುಡುಗಿನ 21 ವರ್ಷ ಬೆಳೆಸಿರ್ತಾರೆ. ಇವಾಗ ಅವ್ರ ಮಗಳು ದಿನ ಮನೇಲಿ ಕುತ್ಕೊಂಡು ಅಳ್ತಾ ಇದ್ದಾಳೆ, ರೂಮ್ ಬಿಟ್ಟು ಹೋಗ್ತಿಲ್ಲ ಅಂತಂದ್ರೆ ಅಪ್ಪ ಅಮ್ಮಂಗೆ ಹೊಟ್ಟೆ ಉರಿಯುತ್ತೆ. ಯಾವುದೋ ಒಂದು ಹುಡುಗಂಗೋಸ್ಕರ 1-2-3 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ಬಿಟ್ಟು ಇವಾಗ ಹತ್ಕೊಂಡು ಈ ತರ ಮನೇಲಿ ಇದ್ದಾಳೆ, ನನ್ನ ಮಗಳು ದುಡಿತಿಲ್ಲ, ಇದು ಅಪ್ಪ ಅಮ್ಮಂಗೆ ಹೊಟ್ಟೆ ಉರಿಯುತ್ತೆ. ಇಷ್ಟು ವರ್ಷ ಸಾಕಿದ್ದಾರೆ, ಕಾಲೇಜಿಗೆ ಕಳ್ಸಿದಾರೆಲ್ಲ. ಸೊ ಅಟ್ಲೀಸ್ಟ್ ಅಪ್ಪ ಅಮ್ಮಂಗೋಸ್ಕರ, ನೀವು ಅಪ್ಪ ಅಮ್ಮಂಗೆ ಅಷ್ಟೊಂದು ಬೆಲೆ ಕೊಡ್ತಿಲ್ಲ ಅಂತಂದ್ರೆ, ದ ಮೇನ್ ಥಿಂಗ್, ನೀವು ಅಪ್ಪ ಅಮ್ಮಂಗೆ ಬೆಲೆ ಕೊಡ್ತಿಲ್ಲ ಅಂದ್ರೆ ಆ ಹುಡುಗಂಗೆ ಅಷ್ಟೊಂದೇನು ನೀವು ಇಷ್ಟಪಟ್ಟಿಲ್ಲ ಅಂತ ಅರ್ಥ. ಅಷ್ಟೇ. ಅಪ್ಪ ಅಮ್ಮಂಗೋಸ್ಕರ ಬೆಳೀರಿ, ಖುಷಿಯಾಗಿರಿ, ಜಿಮ್ಗೆ ಹೋಗಿ, ಏನ್ ಗ್ಲೋ ಅಪ್ ಆಗುತ್ತೆ ಎಲ್ಲ ಟ್ರೈ ಮಾಡಿ. ನಿಮ್ನ ನೀವು ಇಷ್ಟಪಡಿ. ನಿಮ್ಗೆ ಯಾರು ಹೇಳ್ಬಾರ್ದು ಲೈಕ್ ನೀನು ನಿನ್ನ ಇಷ್ಟಪಡು ಅಥವಾ ಏನೋ ಒಂದು ಬೇರೆಯವ್ರು ಯಾರು ನಿಮ್ನ ಹೇಳ್ಬಾರ್ದು. ಫಸ್ಟ್ ಥಿಂಗ್ ನಾನು ಕಲ್ತಿರೋದು, ನನಗೆ ತುಂಬಾ ಫೇವ್ರೇಟ್ ಅಂದ್ರೆ, ನನ್ನ ಬಿಟ್ಟು ಈ ಪ್ರಪಂಚದಲ್ಲಿ ನಾನು ಹೇಳ್ತೀನಿ, ನಾನು ತುಂಬ ಇಷ್ಟಪಡ್ತೀನಿ. ನನ್ನಷ್ಟು ಜಾಸ್ತಿ ನಾನು ಯಾರನ್ನೂ ಇಷ್ಟಪಡಲ್ಲ. ಅದಾದ್ಮೇಲೆ ನಾನು ನಮ್ಮ ಮಮ್ಮಿಗೆ ಇಷ್ಟಪಡ್ತೀನಿ, ಎಲ್ಲ ದೇವ್ರಿಗೆ ಇಷ್ಟಪಡ್ತೀನಿ, ಎಲ್ಲರಿಗೂ ಇಷ್ಟಪಡ್ತೀನಿ. ಬಟ್ ನನ್ನ ಮಾತ್ರ ನಾನು ಮಿರರಲ್ಲಿ ನೋಡ್ಕೊಂಡು ನಾನು ಅನ್ಕೋತೀನಿ ಎಷ್ಟು ಚೆನ್ನಾಗಿದ್ದೀನಿ ನಾನು ಅಂತ. ವೆರಿ ನೈಸ್, ಚೆನ್ನಾಗಿದ್ದೀರಾ ನೀವು. ಹೆವಿ ನಾನು ಆ ಥರ ತುಂಬ ಇಷ್ಟಪಡ್ತೀನಿ. ಸೂಪರ್ ಆಗಿ ಹೇಳಿದ್ರಿ. ನಾನು ಅಷ್ಟೇ, ನನ್ನನ್ನು ನಾನು ಫಸ್ಟ್ ಪ್ರೀತಿ ಮಾಡ್ತೀನಿ. ವೆರಿ ಟ್ರೂ ಅದು. ನೀವು ಹೇಳಿ ಸರ್, ಈಗ ಲವ್ ಬ್ರೇಕಪ್ ನೀವು ಹೆಂಗ್ ಹೊರಗೆ ಬಂದ್ರಿ ಹೇಳಿ ಫಸ್ಟ್ ಲವ್ ಬ್ರೇಕಪ್ ಇಂದ. ಇಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತಾ ಏನಲ್ಲ, ಲವ್ ಬ್ರೇಕಪ್ಪೇ ಆಗಲ್ಲ. ಲವ್ ಬ್ರೇಕಪ್ ಆಗ್ದಂಗೆ ಇಟ್ಕೊಬೇಕು ಹುಡುಗರು. ಹುಡುಗ ಫಸ್ಟು ಫೈನಾನ್ಷಿಯಲಿ ಚೆನ್ನಾಗಿದ್ರೆ, ಮನೆ ಕಡೆ ಚೆನ್ನಾಗಿದ್ರೆ, ತೊಂದರೆ ಏನೂ ಇಲ್ಲ ಅಂತ ಅಂದರೆ ನಾನು ಹೇಳ್ತೀನಲ್ಲ, ಗೋ ಟು ಎಕ್ಸ್ಟೆಂಡ್. ಏನು ಎಕ್ಸ್ಟೆಂಡ್ ಆಗುತ್ತೆ ಆ ಎಕ್ಸ್ಟೆಂಡ್ಗೆ ಹೋಗ್ರಿ, ಎಂಥ ಎಕ್ಸ್ಟೆಂಡ್ಗಾದ್ರೂ ಹೋಗ್ರಿ. ಅವಳು ಬೇಕು ಅಂತ ಇದ್ರೆ ಬ್ರೇಕಪ್ಪೇ ಮಾಡ್ಕೊಳ್ಳೋಕೆ ಚಾನ್ಸ್ ಕೊಡ್ಬೇಡಿ ಫಸ್ಟ್ ಆಫ್ ಆಲ್. ಅದಕ್ಕೆ ಆ ಹುಡುಗಿಗೆ ಅಥವಾ ಆ ಹುಡುಗಂಗೆ ಯೋಗ್ಯತೆ ಇದೆ ಅಂತ ಅಂದರೆ
ಯೋಗ್ಯತೆ ಇಲ್ಲ ಅಂತಂದ್ರೆ ಹೆಂಗಾರು ಹೋಗುತ್ತೆ, ಅದನ್ನ ನಾವು ತಡೆಯಕ್ಕಾಗಲ್ಲ. ಬಟ್ ಯೋಗ್ಯತೆ ಇದ್ರೆ ಅವಳು ಕರೆಕ್ಟ್ ಅಂತ ಅನ್ಸಿದ್ರೆ, ಅವಳೇ ಬೇಕು ಅಂತ ಅನ್ಸಿದ್ರೆ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ರಿ ಹುಡುಗರು ಅಥವಾ ಹುಡುಗಿರಾಗ್ಲಿ, ಬಿಡಕ್ ಹೋಗ್ಬೇಡ್ರಿ. ಅದ್ ಬಿಟ್ರೆ ಬ್ರೇಕಪ್ ನನಗೆ ಸೆಕೆಂಡ್ ಆಪ್ಷನ್. ಬ್ರೇಕಪ್ ಯಾವತ್ತು ಪ್ರೈಮರಿ ಅಲ್ಲ. ಯಾಕಂತ ಅಂದ್ರೆ ನಾನು ಎಲ್ಲಾರ್ಗು ಹೇಳೋದಷ್ಟೇ, ಒಂದು ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ, ಇವಾಗ ಬ್ರೇಕಪ್ ಆಯ್ತು, ಇವಾಗ ಲೈಫ್ ಮುಗ್ದೋಯ್ತು, ಈ ಮೂಮೆಂಟ್ ಅಲ್ಲಿ ಏನೋ ತಪ್ಪಾಯ್ತು, ಸರಿ ಮುಗ್ದೋಯ್ತು ಲೈಫ್, ನೆಕ್ಸ್ಟ್ ಇನ್ನೊಬ್ಬನ ಮದ್ವೆ ಆಗ್ಲೇಬೇಕು, ಇನ್ನೊಬ್ಳನ್ ಮದ್ವೆ ಆಗ್ಲೇಬೇಕು. ಅವಾಗ ಅವನು ಅದೇ ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಾ? ಅಥವಾ ಅವಳು ಅದೇ ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಾ? ಅವಳಿಗೂ ನಿಮ್ಗೆ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅವಳ ಮನೆ ಟಾರ್ಚರ್ ಕೊಟ್ರೆ ಏನ್ ಮಾಡ್ತೀರಾ? ಈ ಮೂಮೆಂಟು ನೀವು ಪ್ರೀತಿಸಿರೋನ್ಗೋಸ್ಕರ ಎಂತೆಂಥವ್ರನ್ನ ಜನ ಶ್ರಮಿಸ್ಬಿಡ್ತಾರೆ, ಏನೇನೋ ತಪ್ಪುಗಳೆಲ್ಲ ಮಾಫಿ ಆಗುತ್ತೆ. ಕೊಡ್ರಿ ಒಂದು ಚಾನ್ಸ್. ಆಗಿಲ್ವಾ ಅದಾದ್ಮೇಲೆ ಫಿಗರ್ ಔಟ್ ಮಾಡ್ಕೊಡ್ರಿ. ವರ್ಕೇ ಆಗ್ತಿಲ್ಲ ಅಂದ್ರೆ ಫಿಗರ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ವರ್ಕ್ ಆಗುತ್ತೆ, ನಿಮಗೆ ಗೊತ್ತು, ಎಲ್ಲ ಚೆನ್ನಾಗಿತ್ತು, ನಿಮಗೆ ಗೊತ್ತು, ಯಾವ್ದೋ ಮೂಮೆಂಟ್ ರಾಂಗ್ ಆಯ್ತು ಅಂತ ಗೊತ್ತಾಯ್ತಲ್ಲ, ಆ ಮೂಮೆಂಟ್ಗೋಸ್ಕರ ಏನೋ ಮಾಡ್ಕೊಳಕ್ ಹೋಗ್ಬಿಟ್ರಿ. ನಾನು ಹೇಳೋದಷ್ಟೇ, ಡೆಫಿನೆಟ್ಲಿ ನೀವು ರಿಗ್ರೆಟ್ ಮಾಡ್ತೀರಾ ಮದ್ವೆ ಆದ್ಮೇಲೆ. ಬಿಕಾಸ್ ಐ ಹವ್ ಸೀನ್, ನೋಡಿದೀನಿ, ಮದ್ವೆ ಆಗಿ ರಿಗ್ರೆಟ್ ಮಾಡೋರು ನೋಡಿದೀನಿ, ತಿನ್ನಕ್ ಅನ್ನ ಇಲ್ದಿರೋರು ನೋಡಿದೀನಿ. ಮನೆಯವ್ರು ಹೇಳೋದನ್ನ ಕೇಳ್ಕೊಂಡು ಮದ್ವೆ ಆಗ್ತಾರೆ, ಅದಾದ್ಮೇಲೆ ಅವ್ರು ಟಾರ್ಚರ್ ಕೊಟ್ಟೆ ಮನೆಯವ್ರಿಗೆ ಬಂದು ಕೇಳಿದ್ರೆ ನಾವೇನಪ್ಪ ಮಾಡ್ಲಿ, ನಿಮ್ಮ ಮದುವೆ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋರು ನೋಡಿದೀನಿ. ನಿಮ್ಮ ಜೀವನಕ್ಕೆ ನೀವೇ ಕಾರಣ. ನಿಮ್ ಲೈಫ್ ನಿಮ್ ಕೈಲಿ ಮಾತ್ರ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ನಿಮ್ ಲೈಫ್ನ ನಿಮ್ ತಂದೆ ತಾಯಿ ಕೈಲಿ ಕೊಟ್ರೆ ನಿಮ್ಮನ್ನು ಚೆನ್ನಾಗಿ ಪೋಷಿಸ್ತಾರೆ. ಬಟ್ ನಿಮ್ ಪಾರ್ಟ್ನರು ನಿಮ್ಮನ್ನ ಯಾರು ಇಷ್ಟಪಡ್ತಾರೆ, ನಿಮಗೆ ಯಾವ್ದ್ರಲ್ಲಿ ಏನ್ ಇಷ್ಟ ಆಗುತ್ತೆ, ನಿಮ್ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ತಂದೆ ತಾಯಿ ನಮ್ ಒಳ್ಳೇದಾಗ್ಲಿ ಅಂತ ಅಡ್ವೈಸ್ ಕೊಡ್ತಾರೆ, ಬಟ್ ಅವ್ರು ಕೊಡೋ ಅಡ್ವೈಸು ಅವ್ರ ವಯಸ್ಸಿಗೆ ತಕ್ಕನಾಗಿರುತ್ತೆ, ಈಗಿನ ಕಾಲಕ್ಕೆ ತಕ್ಕನಾಗಿರಲ್ಲ. ಯಾಕಂತ ಅಂದ್ರೆ ಅವ್ರಿಗೆ ಈಗಿನ ಕಾಲ ಹೆಂಗ್ ಹೋಗುತ್ತೆ, ಹೆಂಗ್ ನಡೆಯುತ್ತೆ, ಏನ್ ನಡೀತದೆ ಈಗಿನ ಜಗತ್ತಲ್ಲಿ ಅಂತ ಗೊತ್ತಿರಲ್ಲ. ಅವ್ರು ಇನ್ನೋಸೆಂಟ್ ಇರ್ತಾರೆ, ತುಂಬಾ ಒಳ್ಳೆಯವರು ಇರ್ತಾರೆ. ನಮ್ ಜನರೇಷನ್ ಎಕ್ಸ್ಪೀರಿಯನ್ಸ್ ಆಗ್ತೀವಲ್ಲ, ನಾವು ಅಷ್ಟು ಇನ್ನೋಸೆಂಟ್ ಇರಲ್ಲ. ನಮಗ್ ಗೊತ್ತಿರುತ್ತೆ ಅವ್ನ್ ಏನ್ ಮಾಡ್ತಾನೆ, ಅವಳು ಏನ್ ಮಾಡ್ತಾಳೆ ನಮ್ಮ ಮಕ್ಳು ಅಂತ ನಮಗ್ ಗೊತ್ತಿರುತ್ತೆ. ಬಟ್ ಇವಾಗಿನ ಪೇರೆಂಟ್ಸಿಗೆ ಹಂಗಲ್ಲ. ಮರ್ಯಾದೆ, ಪ್ರೆಸ್ಟೀಜ್, ಅದು ಜಾಸ್ತಿ ಮ್ಯಾಟರ್ ಆಗುತ್ತೆ. ಬಟ್ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಪೇರೆಂಟ್ಸ್ ಮಕ್ಳನ್ನ ಕುತ್ಕೊಂಡು ಕೇಳ್ರಿ, ನಿಮ್ ಮಕ್ಳಿಗೆ ಇಷ್ಟನಾ ಇಲ್ವಾ, ಆಗುತ್ತೋ, ವರ್ಕ್ ಆಗುತ್ತೋ ಆಗಲ್ವಾ ಅಂತ. ಬಿಕಾಸ್ ಮದ್ವೆ ಮಾಡ್ಕೊಟ್ಮೇಲೆ ನೀವ್ ಯಾರು ಬರಲ್ಲ ಅವ್ರ ಲೈಫಲ್ಲಿ, ನೀವ್ ಯಾರು ಇರಲ್ಲ. ಅವಳನ್ನ ಸಾಯಿಸಿದ್ರು ಅವನನ್ನ ಸಾಯಿಸಿದ್ರು ಯಾರು ಬಂದು ಏನು ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಬ್ಯೂಟಿ ಆಗ್ಲಿ, ಸರಿ ಆಯ್ತು ಇವಳು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಇವಳು ಮದ್ವೆ ಆದ್ರೆ, ಇವಳು ಬ್ಯೂಟಿ ಹೋಗೋ ತನಕ ಇವಳ ಜೊತೆ ಚೆನ್ನಾಗಿರ್ತಾನೆ, ಆಮೇಲೆ ಇವಳು ಬಿಸಾಕ್ತಾನೆ, ಇನ್ನೊಬ್ಳು ಬ್ಯೂಟಿಫುಲ್ ಆಗಿರೋನೇ ನೋಡ್ತಾನೆ. ಅಥವಾ ನನ್ನ ಹತ್ರ ದುಡ್ಡಿದೆ ಅಂತ ಯಾರೋ ಒಬ್ಳು ಬಂದು ನನ್ನ ಮದ್ವೆ ಆದ್ರೆ ಅದ್ರ ದುಡ್ಡಿರೋ ತನಕ ಇರ್ತಾಳೆ, ದುಡ್ಡೆಲ್ಲ ಮುಗ್ದಾದ್ಮೇಲೆ ಆಬ್ವಿಯಸ್ಲಿ ಅವಳು ಹೋಗ್ತಾಳೆ. ವಾಟ್ ಎಲ್ಸ್? ಅದು ಬಿಟ್ಟು ಏನೋ ಒಂದಿದೆ, ಅದೇನು ಅಂತ ನೀವು ಫಿಗರ್ ಔಟ್ ಮಾಡ್ಕೊಂಡು ಅದ್ರ ಜೊತೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಬ್ರೇಕಪ್ ಯಾವತ್ತು ಸೆಕೆಂಡ್ ಆಪ್ಷನ್ ಲೈಫಲ್ಲಿ, ಯಾವತ್ತು ಬ್ರೇಕಪ್ ಸೆಕೆಂಡ್ ಆಪ್ಷನ್. ಯಾಕಂತ ಅಂದ್ರೆ ಒಬ್ಬ ಪರ್ಸನ್ನ ನಾವು ಇಷ್ಟಪಟ್ಟಿರ್ತೀವಿ ಅಂತ ಅಂದ್ರೆ ಅವ್ರ ಫ್ಲೋಸ್ ಎಲ್ಲ ಗೊತ್ತಿರುತ್ತೆ ನಮಗೆ, ಅವ್ರ ಫ್ಲಾಸು ಅಥವಾ ಅವ್ರ ವೀಕ್ನೆಸ್ಸು ಅಥವಾ ಅವ್ರ ಸ್ಟ್ರೆಂತ್ ಎಲ್ಲ ನಮಗೆ ಗೊತ್ತಿರುತ್ತೆ. ಆ ಪರ್ಸನಿಗೆ ಮಾತ್ರ ನಾವು ಚೇಂಜ್ ಆಗ್ತೀವಿ. ಯಾರೋ ಒಬ್ರಿಗೋಸ್ಕರ ನಾವು ಇಷ್ಟಪಟ್ಟರೆ ಮಾತ್ರ ಅವ್ರಿಗೋಸ್ಕರ ಚೇಂಜ್ ಆಗ್ತೀವಿ. ಅಂಥವ್ರನ್ನ ಚೇಂಜ್ ಮಾಡ್ರಿ, ಅಂಥವ್ರನ್ನ ಲೈಫ್ ಕಂಟಿನ್ಯೂಸ್ ಆಗಿ ಇಟ್ಕೊಳ್ರಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ಹೋಗ್ಬೇಡ್ರಿ. ದಟ್ಸ್ ಮೈ ಒಪಿನಿಯನ್. ನೈಸ್. ಓಕೆ, ಇನ್ನು ಸಿಮ್ರಾನ್, ಒಂದು ಹುಡುಗನ ಆಯ್ಕೆ ವಿಚಾರ ಅಂತ ಬಂದಾಗ, ಅದು ಲೈಫ್ ಪಾರ್ಟ್ನರ್ ಆಯ್ಕೆ ಅಂತ ವಿಚಾರ ಬಂದಾಗ, ಸೊ ಯಾವೆಲ್ಲ ಕ್ವಾಲಿಟೀಸ್ನ ನೋಡಿ, ಅಂದರೆ ಒಂದು ಸಜೆಷನ್ ನಿಮ್ಮ ಕಡೆಯಿಂದ, ಲೈಕ್ ನೀವು ನೋಡಿದ್ದೀರ ಲೈಫಲ್ಲಿ ಹೆಂಗೆಲ್ಲ ಇರುತ್ತೆ, ಯಾವೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿರ್ತೀರಿ, ಸೊ ಯಾವ ರೀತಿಯಾಗಿ ಒಂದು ಪಾರ್ಟ್ನರ್ನ ಚೂಸ್ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ ನಿಮಗೆ? ಅಂದರೆ ಈಗಂತೂ ಬಿಡಿ, ಎಷ್ಟೊಂದು ಡಿವೋರ್ಸ್ ಕೇಸ್ಗಳು ನಾವು ನೋಡ್ತಾನೆ ಇರ್ತೀವಿ ದಿನನಿತ್ಯದಲ್ಲಿ. ಸೊ ಯಾವ ರೀತಿಯಾಗಿ, ಯಾವ ವಿಚಾರಗಳನ್ನು ಇಟ್ಕೊಂಡು ಆಯ್ಕೆ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಬೆಸ್ಟ್ ಪಾರ್ಟ್ನರ್ ಅಂತ ಅನಿಸುತ್ತೆ ನಿಮಗೆ? ನನಗೆ ಫಸ್ಟ್ ಆಫ್ ಆಲ್ ಏನಂತ ಅಂದರೆ, ಮದುವೆಯಿಂದನೂ ಒಂಥರ ಭಯ ಆಗ್ಬಿಟ್ಟಿದೆ ಇತ್ತೀಚೆಗೆ. ಏನೇನು ನೋಡ್ತಾ ನಾನು, ಯಾರು ಹೆಂಡ್ತಿಗೆ ಸಾಯಿಸ್ತಾರೆ, ಹೆಂಡ್ತಿ ಗಂಡನ್ನ ಸಾಯಿಸ್ತಾರೆ, ಏನೋ ಡ್ರಮ್ ವಿಚಾರ, ಕುಕ್ಕರ್ ವಿಚಾರ, ಇದೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ವಿಚಾರ, ಯಾರು ಡ್ರಮ್ ಒಂದಿನ ಫುಲ್ ಟ್ರಾಮಾ. ನನಗೆ ಪ್ರೀತಿ ಮಾಡ್ಬಿಟ್ಟು ಲವ್ ಮಾಡಿ ಮದುವೆ ಆಗಿ, ಅಲ್ಲ ಲವ್ ಮ್ಯಾರೇಜ್ ಅಲ್ಲೂ ಅರೇಂಜ್ ಮ್ಯಾರೇಜ್ ಅಲ್ಲೂ ಆ ಥರ ಆಗಿದೆ. ಸೊ ಆ ಥರ ನನಗೆ ಹುಡುಗ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ, ನನಗೆ ಮೇನ್ ಏನಂದರೆ, ಹುಡುಗ ತುಂಬ ನಮ್ಮ ಫ್ಯಾಮ್ಲಿ ನಾನು ತುಂಬ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಫ್ಯಾಮ್ಲಿ ನಾನು ಅಷ್ಟೇ ಇದು ಮಾಡ್ಕೋಬೇಕು. ಆ್ಯಂಡ್ ಮೋರ್ ಓವರ್ ಏನಂದರೆ, ಹುಡುಗ ತುಂಬ ಕೇರಿಂಗ್ ಆಗಿರಬೇಕು, ಹೆವಿ ಲಾಯಲ್. ನನಗೆ ಲಾಯಲ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಯಾಕಂದರೆ ನಾನು ಲಾಯಲ್ ಆಗಿದ್ದೀನಿ, ನಾನು ನಿಂಗೆ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ನೀನು ಅದನ್ನೇ ಕೊಡುವಲ್ಲ. ನೀನು ಅಲ್ಲಿ ಮೋಸ ಮಾಡ್ಕೊಂಡು ಬೇರೆಯವ್ರ ಜೊತೆ ಸುತ್ತಾಡ್ತಾ, ನನಗೆ ನೀನು ಬೇಡ. ಅವ್ನು ಯಾರೇ ಆಗಿರಲಿ, ಅವ್ನು ಎಷ್ಟೇ ಆಗಿರಲಿ, ಅವ್ನು ಮೋಸ ಒಂದ್ಸಲ ಮಾಡ್ದ ಅಂದರೆ ಅದೇನೇ ಆಗಲಿ ರೀಸನ್ ನನಗೆ ಬೇಡವೇ ಬೇಡ. ನಾನು ಯಾವ ಎಕ್ಸ್ಟೆಂಟ್ವರೆಗೂ ಆದರೂ ಹೋಗ್ತೀನಿ ಅವನ್ನ ದೂರ ತಳ್ಳೋಕ್ಕೆ, ಬಟ್ ಅವನು ನನಗೆ ಮಾತ್ರ ಬೇಡ. ಸೊ ಬೇರೆಯವರು ಅದನ್ನ ಎಕ್ಸೆಪ್ಟ್ ಮಾಡ್ಬೋದು, ಚೀಟಿಂಗ್ ಇಸ್ ನಾರ್ಮಲ್ ಅಂತ. ನನ್ನ ಪ್ರಕಾರ ಚೀಟಿಂಗ್ ಇಸ್ ನಾಟ್ ನಾರ್ಮಲ್. ಅಲ್ಲಿ ಇಮೋಷನಲ್ ನೀವು ಬಾಂಡ್ ಶೇರ್ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ನೀನೇ ಬೇಕು ಅಂದರೆ, ನನಗೆ ನೀನು ಬೇಡ, ನೀನೇ ನನ್ನ ಸೆಕೆಂಡಾಗಿ ನೋಡೋದು, ನಾನೇ ನಿಂಗೆ ಸೆಕೆಂಡಾಗಿ ನೋಡ್ತೀನಿ ಆ ಥರ. ಆ್ಯಂಡ್ ಮೋರ್ ಓವರ್ ಕೇರಿಂಗ್ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು, ನನ್ನ ತುಂಬ ರೆಸ್ಪೆಕ್ಟ್ ಕೊಡಬೇಕು. ತುಂಬ ನಾನು ಬರೀ
ಹೆಂಗಂತ ಅಂದರೆ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ. ಮಾರ್ನಿಂಗ್ ಎದ್ದು ನಂಗೆ ಟೀ ಮಾಡ್ಕೊಡ್ಬೇಕು, ಕಾಫಿ ಮಾಡ್ಕೊಡ್ಬೇಕು, ಬೇಕಾಗಿಲ್ಲ ನಾನೇ ಎಲ್ಲ ಮಾಡ್ಕೋತೀನಿ, ನಾನೆಲ್ಲ ನಿಂಗೆ ಚೆನ್ನಾಗಿ ನೋಡ್ಕೋತೀನಿ, ನೀನು ಬರೀ ನನ್ನ ಇಷ್ಟಪಡು ಸಾಕು, ಪ್ರೀತಿ ಕೊಡು ಅಷ್ಟೇ. ಓಕೆ. ಹುಡುಗಿ ಹೇಗಿರಬೇಕು ಅಂತ ಅಂದರೆ ನನಗೆ ಆ ಟೈಮ್ ಬಂದಾಗ ಹೇಳ್ತೀನಿ. ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ನಾಟ್ ಅ ಟೈಮ್. ನಮಗೆ ಹಿಂಗೆ ಇರಬೇಕು ಪರ್ಟಿಕ್ಯುಲರ್ ಹುಡುಗಿ ಬೇಕು ಅನ್ನೋ ಟೈಮ್ ಅಲ್ಲ ನಮ್ಮದಿದೆ. ಸೊ ಐ ಹ್ಯಾವ್ ಥಿಂಗ್ಸ್ ಟು ಡೂ. ಇನ್ನು ಜೀವನದಲ್ಲಿ ನನಗೆ ಆಸೆ ಐತೆ, ಇನ್ನು ನೋಡಿದ್ನೆಲ್ಲ ನಾನು ತೊಗೊಬೇಕು ಅನ್ನೋ ಅಷ್ಟು ಪವರ್ಫುಲ್ ಆದಾಗ ಅದಾದಮೇಲೆ ಯೋಚನೆ ಮಾಡ್ತೀನಿ ಹುಡುಗಿ ಬಗ್ಗೆ. ಅಲ್ಲಿ ತನಕ ಐ ಡೋಂಟ್ ಥಿಂಕ್ ಸೊ ನನಗೆ ಈ ಥರ ಪರ್ಟಿಕ್ಯುಲರ್ ಆಗಬೇಕು. ನೋ, ಐ ಆಮ್ ನಾಟ್ ಇನ್ ಹರಿ. ಬಿಕಾಸ್ ನನ್ನ ಹತ್ರ ಇವಾಗ ತೊಗೊಳಕ್ಕೆ ಶಕ್ತಿ ಇದೆ. ನಾನು ಇನ್ನೂ ಯೋಚನೆ ಮಾಡಬಾರ್ದು, ನಾನು ಅಕೌಂಟ್ ನೋಡ್ದಂಗೆ ತೊಗೊಬೇಕು, ಆ ಥರ ನನಗಿನ್ನ ಥಾಟ್ ಐತೆ. ಸೊ ಅದೆಲ್ಲ ಅಚೀವ್ ಮಾಡಾದ್ಮೇಲೆ ಆಮೇಲೆ ಥಿಂಕ್ ಮಾಡ್ತೀನಿ ಹುಡುಗಿ ಬಗ್ಗೆ. ಹುಡುಗಿ ಬಗ್ಗೆ ಏನೋ ಥಿಂಕ್ ಮಾಡಿಲ್ಲ ಹಾಗಾದ್ರೆ? ನನಗೆ ಪರ್ಟಿಕ್ಯುಲರ್ ಆಗಿ ಥಿಂಕ್ ಮಾಡಿಲ್ಲ, ಇವಳು ಬೇಕು, ಇಂತೋಳ್ಬೇಕು, ನನ್ನ ಮದುವೆ ಆಗೋಳು ಹಿಂಗಿರ್ಬೇಕು ಅನ್ನೋ ಥಿಂಕ್ ಮಾಡಿಲ್ಲ ಇವಾಗ. ನಾನು ತುಂಬ ಥಿಂಗ್ಸ್ ಇದಾವೆ ಇನ್ನು ನನ್ನ ಲೈಫಲ್ಲಿ ನಾನು ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಇದೆ, ಬಟ್ ನಿಂಗೆ ಇನ್ನೂ ಬೇಕು, ಅದೊಂದು ಹಠ ಇದೆ ನನಗೆ. ನಾನು ನಾನು ಮುಗಿಸಿಲ್ಲ ಇನ್ನ. ನಾನು ಸಾಕು ಬಿಡು, ನನಗೆ ಈ ಥರ ಉದಾಸೀನ ಇಲ್ಲ ಇನ್ನು. ನನಗೆ ಇನ್ನೂ ಮಾಡ್ಬೇಕಂತ ಆಸೆ ಐತೆ. ಸೊ ಅದೆಲ್ಲ ಮಾಡಿ ಒಂದು ಫೈನ್ ಡೇ ನನಗೆ ಅನ್ಸಿದ್ರೆ ಬೇಕಪ್ಪ, ನನಗೆ ನೀಡಿದೆ ಅಂತ ಅನ್ಸಿದ್ರೆ ಅವಾಗ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ನನಗೆ ಆ ಥರ ಥಾಟೇ ಇಲ್ಲ. ಓಕೆ. ಚೆನ್ನಾಗಿದ್ದೀನಿ ಲೈಫಲ್ಲಿ, ಖುಷಿಯಾಗಿದ್ದೀನಿ. ಹಿಂಗೆ ಖುಷಿಯಾಗಿರೋಕೆ ಇಷ್ಟಪಡ್ತೀನಿ. ಸಿಮ್ರಾನ್ ಥರ ಕ್ವಾಲಿಟಿ ಇರೋ ಹುಡುಗಿ ಸಿಕ್ಕರೆ? ಸಿಮ್ರಾನ್ ಥರ ಕ್ವಾಲಿಟಿ ಆಬ್ವಿಯಸ್ಲಿ ಶಿ ಈಸ್ ಅ ಗ್ರೇಟ್ ಗರ್ಲ್ ಆ್ಯಕ್ಚುಲಿ. ಲಕ್ಕಿ. ಆ ಥರ ಹುಡುಗಿ ಸಿಕ್ಕಿದ್ರೆ ಲಕ್ಕಿ ಅಷ್ಟೇ. ಅಷ್ಟೇ. ಅವಾಗಿಂದ ನಂಗೆ ಮೆಂಟಲ್ ಅಂದ್ಬಿಟ್ಟು ಇವಾಗ ಲಕ್ಕಿ ಅಂತವ್ರೆ. ಬಿಕಾಸ್ ಐ ನೋ ಟು ಹ್ಯಾಂಡಲ್ ಹರ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಅವಳ ಥರ ಹುಡುಗಿ ಸಿಕ್ಕಿದ್ರೆ ನಾನು ಲಕ್ಕಿ ಅಂತ. ಅವರೇ ಸಿಗ್ಲಿ ಬಿಡಿ. ನಾಟ್ ಲೈಕ್ ಅವಳ ಥರ ಹುಡುಗಿ ಸಿಗಲ್ಲ ಅಂತ ಅಲ್ಲ, ಬಟ್ ಕಷ್ಟ ಆಬ್ವಿಯಸ್ಲಿ ಯು ಕಾಂಟ್ ಫೈಂಡ್. ಬಿಕಾಸ್ ನಾನು 2 ವರ್ಷದಿಂದ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅವಳ ಥರ ಹುಡುಗಿ ಸಿಕ್ಕಿದ್ರೆ ಆಬ್ವಿಯಸ್ಲಿ ಲಕ್ಕಿ, ಯಾಕಂತಂದ್ರೆ ಐ ನೋ ಥಿಂಗ್ಸ್. ಬಟ್ ಇವಾಗ ನಿಮಗೆ ಅವಳ ಥರ ಹುಡುಗಿ ಬೇಕಾ ಅಂತ ಅಂದ್ರೆ ಇವಾಗ ನಮ್ಮಿಬ್ರ ಮಧ್ಯೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಕೆಲಸ ಮಾಡ್ತಾ ಇದೀವಿ. ಸೊ ಕೆಲಸ ಮಾಡೋಣ ನೀಟಾಗಿ. ಆ ಥಾಟು ಬಂದಿಲ್ಲ, ನಮ್ಮ ಮಧ್ಯೆ ಆ ವಿಚಾರನೂ ಯಾವತ್ತೂ ಬಂದಿಲ್ಲ. ಬರೀ ಡಿಸ್ಕಷನ್ ನಡೆದಿರುತ್ತೆ ಅವಾಗ ಮೇಲೆ ಡಿಸ್ಕಷನ್ ಫ್ಲರ್ಟ್ ಮಾಡ್ತಾರೆ. ಫ್ಲರ್ಟ್ ಎಲ್ಲ ತುಂಬಾ ಮಾಡ್ತಾ ಇರ್ತೀನಲ್ಲ, ಮೇಲ್ಗಡೆ ಆ ಥರ ಡಿಸ್ಕಷನ್ಸ್. ಫ್ಲರ್ಟ್ ಅಷ್ಟೇನಾ? ಪ್ರೀತಿ ಮಾಡಲ್ಲ? ಐ ವಿಲ್ ಶೋ. ಶಿ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಾನು ತೋರಿಸ್ತೀನಿ, ಅವಳಿಗೂ ಗೊತ್ತಾಗುತ್ತೆ ಅದೆಲ್ಲ. ನಾಟ್ ಲೈಕ್ ನಾರ್ಮಲ್ ಆಗಿರ್ತೀನಿ ಹಂಗೆಲ್ಲ ಏನಿಲ್ಲ. ಬಟ್ ಥಿಂಗ್ ಇಸ್, ಇವಾಗ ಬೇಕಾ ಮದುವೆ ಬೇಕಾ, ಇವಾಗ ಹುಡುಗಿ ಬೇಕಾ? ಐ ಡೋಂಟ್ ಥಿಂಕ್ ಸೊ. ಇಲ್ಲ. ಓಕೆ. ತುಂಬಾ ನನ್ನ ಲೈಫಲ್ಲಿ ತುಂಬಾ ಅಚೀವ್ ಮಾಡೋದು ಆಸೆ ಐತೆ ನನಗೆ. ಯಾವತ್ತೂ ಹೋದ್ರು ಅಷ್ಟೇ ಚಿಕ್ಕಪುಟ್ಟದ್ದು ಮಾಡಬೇಕು ಅಂತ ನಾನು ಇಲ್ಲಿ ತನಕ ಅನ್ಕೊಂಡೇ ಇಲ್ಲ. ನನಗೆ ಯಾವ್ದಾದ್ರು ಏನಾದ್ರು ಆಗಲ್ವಾ ಅದನ್ನ ಮಾಡಿ ತೋರಿಸ್ಬೇಕು. ನಾನು ಎಷ್ಟು ಫ್ಯಾನ್ ಆಗಿರೋದ್ರಿಂದ ಅದೊಂದು ಡೈಲಾಗ್ ಐತೆ, ಮಾರ್ನ ತು ಡೈನೋಸರ್ ಕೋ ಮಾರ್ನ ಅಂತ. ಸೊ ಹೊಡೆದ್ರೆ ಡೈನೋಸರ್ ಹೊಡಿಬೇಕು. ಇವಾಗ ಆನೆ ಎಲ್ಲ ಚಿಕ್ಕದಾಗ್ಬಿಟ್ಟು ಅದಕ್ಕೆ ನಾವು ಹುಡ್ಕೊಂಡು ಹೊಡಿಬೇಕು. ಸಿಗ್ತಾರೆ. ನೀನೇ ಸಿಕ್ಕಿದೆ ಅಂತ ಡೈನೋಸರ್ ಸಿಗಲ್ವಾ? ಅಲ್ಲ, ನಾನು ಖುಷಿ ಪಡ್ಬೇಕಾ ಬೇಜಾರಾಗ್ಬೇಕು? ಖುಷಿ ಪಡ್ಬೇಕು. 1 in a million ಅಂತ. ಓಕೆ. ನಿಮ್ದು ಇನ್ನು ಮುಂದೆ ಸೀರಿಯಲ್ ಮಾಡೋ ಪ್ಲಾನ್ಸ್ ಇದೆನಾ, ಹೇಗೆ? ಇಲ್ಲ, ಆ ಥರ ಏನು ಇವಾಗ ಸದ್ಯಕ್ಕೇನು ಅಂತ ಪ್ಲಾನ್ಸ್ ಏನಿಲ್ಲ. ಸೀರಿಯಲ್ ಮಾಡೋ ಥರ ಸೀರಿಯಲ್ ಥರ ತುಂಬಾ ಬರ್ತಾ ಇರುತ್ತೆ, ತುಂಬಾ ಜಾಸ್ತಿನೇ ಬರ್ತಾ ಇರುತ್ತೆ, ಬಟ್ ಇಲ್ಲ. ಯಾಕ್ರಿ ನಗ್ತಾ ಇದ್ದೀರಾ? ಇಲ್ಲ ಅಂದ್ರೆ ಅವ್ರಿಗೆ ಹೇಳಿದ್ದೀನಿ